ನಾನು ಬಾಗಲಕೋಟೆ ಜಿಲ್ಲೆಯ ಒಕ್ಕಪ್ಪ ಅಧ್ಯಕ್ಷನಾಗಿ ಸುಮಾರು 2 ವರ್ಷಗಳು ಗತಿಸಿದವು. ನಾವು ಜ್ವಲಂತ ಸಮಸ್ಯೆಗಳಿಗೆ ಫಸ್ಟ್ ಅದ್ರ ಮ್ಯಾಗ ನಾವು ಗಮನ ಹರಿಸಿ ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಆಗದಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ತಾಲೂಕಿನ ಹುನಗುಂದ ತಾಲೂಕಿನಲ್ಲಿ ಗುಡೂರು ಸಮಸ್ಯೆಯನ್ನು ಅತಿ 20 ವರ್ಷದಿಂದ ಜಟಿಲ ಸಮಸ್ಯೆ ಆಗಿತ್ತು. ಅದನ್ನು ನಮ್ಮ ಶಾಸಕರಾದಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ನೇತೃತ್ವದಲ್ಲಿ ಬಗೆಹರಿಸಿ ನಾವು ಅದನ್ನು ಪ್ರೀತಿ ವಿಶ್ವಾಸದಿಂದ ನಡೆಯಲು ಇವತ್ತು ಅವಕಾಶ ಮಾಡಿಕೊಟ್ಟಿವಿ. ನಾನು ಅಧ್ಯಕ್ಷ ಆಗಿಂದ ಯಾವುದೇ ಮಸಲಕ್ಕೆ ಹೊಂದಿಕೊಳ್ಳದೆ ಎಲ್ಲ ಮಸಲಕ್ಕನ್ನು ಸಮಾನವಾಗಿ ನಾನು ಕಾಣ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ನಾವು ಅಂಜುಮನ್ ರಿಫಾಯತ್ ಸಂಸ್ಥೆ ಬಾಗಲಕೋಟ್ ಇವರಿಗೆ ಒಂದು ಮಹಿಳಾ ಕಾಲೇಜನ್ನು ನಾವು ಹೋರಾಟ ಮಾಡಿ ಅನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ಮಾಡಿ, ಯಾಕಂದ್ರೆ 30 ಕೊಡಬೇಕಾಗಿತ್ತು, ಅವರು 15 ಕೊಟ್ಬಿಟ್ರು, ಇನ್ನೂ 15 ಜಿಲ್ಲೆ ಇಲ್ಲ. ಹೀಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಸಹಕಾರದೊಂದಿಗೆ ಬಾಗಲಕೋಟೆಯಲ್ಲಿ ಒಂದು ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದುಕೊಂಡು ಬಾಗಲಕೋಟೆಯಲ್ಲಿ ಕಾಲೇಜು ಪ್ರಾರಂಭವಾಗ್ತದೆ. ಅದೇ ರೀತಿ ಈ ನಮ್ಮ ಸಮುದಾಯದ ಸಮಸ್ಯೆಗಳು ಪ್ರತಿಯೊಂದು 80% ಹೆಚ್ಚು ರೋಗಿಗಳು ಎಲ್ಲ ದವಾಖಾನೆಯಲ್ಲಿ ಇರ್ತಾರೆ. ಅಲ್ಲಿ ಬಡ ರೋಗಿಗಳು ನಾವು ರೆಫರ್ ಮಾಡಿದಾಗ ಇದಕ್ಕೆ ಬೆಳಗಾವಿ ಹುಬ್ಬಳ್ಳಿ ಹೋದಾಗ ಅತಿ ನಮ್ಮ ಸುಸಜ್ಜಿತವಾದಂಥ ಒಂದು 40 ಲಕ್ಷ ರೂಪಾಯಿ ಸುಮಾರು ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಆ ಆಂಬುಲೆನ್ಸ್ನಲ್ಲಿ ICUದಾಗ ಯಾವ ಒಂದು ಸೌಲಭ್ಯ ಇರುತ್ತೋ ಆ ಸೌಲಭ್ಯವನ್ನು ಹೊಂದೈತೆ. ಹಾಗೂ ಎಲ್ಲ ಕಮಿಟಿಗಳು 80% ಕಮಿಟಿಗಳನ್ನು ನಾವು ಮಾಡಿದ್ದೀವಿ. ಇನ್ನೂ ಒಂದು 20% ಇದೇ 6 ತಿಂಗಳಲ್ಲಿ ಕಮಿಟಿಗಳು ಆಗ್ತಾಯಿದ್ದಾವೆ. ಇಡೊತ್ತಿಗೆ ಅದು MP ಎಲೆಕ್ಷನ್ ಇರ್ಲಿಕ್ಕಂದ್ರೆ ಅದೂ ಹಾಕಿತ್ತು. ಆಗ ಎಲ್ಲ ಸಮಸ್ಯೆಗಳನ್ನು ಆ ಊರಿನ ಸಮಸ್ಯೆ ಬಂದಾಗ ಅಲ್ಲಿ ಊರಿನ ಹಿರಿಯರನ್ನು ಕರ್ಕೊಂಡು ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಸಮುದಾಯದಲ್ಲಿ 2 ಗುಂಪುಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಹಾಗೂ ಯಾವ ನಮ್ಮ ಫಾರ್ಮ್ ನಂಬರ್ 42 ಇದ್ದಿಲ್ಲ, ಸಮಿತಿ ಇದ್ದಿಲ್ಲ, ಆ ಪ್ರಕಾರ ಸುಮಾರು ನಾ ಅಧ್ಯಕ್ಷ ಆಗಿಂದ ಒಂದು 4 ಕೋಟಿ ರೂಪಾಯಿ ಗ್ರ್ಯಾಂಟ್ ನಮ್ಮ ಜಿಲ್ಲೆಗೆ ತಂದಿದ್ದೀವಿ. ಅದು ನಮ್ಮ ಒಂದು ಗಮನಾರ್ಹ ಸಾಧನೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಇತ್ತೀಚೆಗೆ ರಾಜ್ಯ ವಕಫ್ ಮಂಡಳಿ ಅಧ್ಯಕ್ಷರಾದಂಥ ಅನ್ವರ್ ಬಾಷಾ ಅವರ ಒಂದು ಕಠಿಣ ಶ್ರಮ ಹಾಗೂ ಅದೇ ರೀತಿ ನಮ್ಮ ಜನಪ್ರಿಯ ನಾಯಕರು, ಜನನಾಯಕರ ಹಾಗೂ ಕಾರ್ಯಕ್ರಮಗಳ ರೂವಾರಿಯಾದಂಥ BJ ಜಮೀರ್ ಅಹ್ಮದ್ ಸಾಹೇಬ್ರವರು ಯಾವುದೇ ಕ್ಷಣಕ್ಕೂ ನಮ್ಮ ಜೊತೆ ಹೆಗಲು ಕೊಟ್ಟು ಯಾವುದೇ ರೀತಿಯ ನೋವು ನವಲಿಗಳಿಗೆ ಸ್ಪಂದಿಸ್ತಾರೆ. ಈ ಅಭಿವೃದ್ಧಿಗೆ ಅವರೇ ಕಾರಣ ಅಂತ ನಾವು ಹೇಳ್ತೀವಿ. ಯಾಕಂದರೆ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ವಕಫ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸಹಕಾರದೊಂದಿಗೆ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ಎದೆಗೊಟ್ಟು, ಅದೇ ರೀತಿ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಆದಾಗ SP ಅವ್ರ ಜೊತೆಯಾಗಲಿ, ಜಿಲ್ಲೆಯ DC ಅವ್ರ ಜೊತೆಯಾಗಿ ನಾವು ಹೊಂದಾಣಿಕೆ ಮಾಡಿ ಅವ್ರ ಜೊತೆ ಹಿಕ್ಮತ್ತಿಂದ ಕೆಲಸ ತೊಗೊತೀವಿ ಅಂತೇಳಿ ನಾನು ಹೇಳಲು ಬಯಸುತ್ತೇನೆ.